ತರಳಬಾಳು ಅಂತೇಳ್ಬಿಟ್ಟು ಆಶೀರ್ವಾದ ಮಾಡ್ತಾರೆ. ಆ ತರಳಬಾಳು ಅಂದರೆ 100 ವರ್ಷ ಸುಖವಾಗಿರು ಅಂತ. 169 ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಇದ್ದಾವೆ. ಎಲ್ಲ ಊರಲ್ಲೂ ಕೂಡ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಇದ್ದಾವೆ. ಪ್ರತಿ ವರ್ಷ 40,000 ಜನ ಸ್ಟೂಡೆಂಟ್ಸು ಇಲ್ಲಿಂದ ಎಜುಕೇಷನ್ ಪಡ್ಕೊಂಬಿಟ್ಟು ಪಾಸ್ ಔಟ್ ಆಗ್ತಾರೆ. ಹಾಗೆ 6,000 ಜನಕ್ಕೆ ಇವರು ಪ್ರತಿ ವರ್ಷ ಫ್ರೀಯಾಗಿ ಊಟ ಹಾಗೆ ಮತ್ತು ಲಾಡ್ಜಿಂಗ್ ಕೊಡ್ತಾರೆ. ಹುಣ್ಣಿಮೆ ಅಂತಂದರೆ ಬರೀ ಲಿಂಗ ಇದ್ಬಿಟ್ಟು ಮಾಡ್ತಾರೆ ಅಂತ ಅಂದ್ಕೊತಾರೆ, ಬಟ್ ಅದೆಲ್ಲ ಸುಳ್ಳು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಿಟ್ಸ್ ಡೆಸ್ಟಿನೇಷನ್. ಇವತ್ತು ನಾನು ತರಳಬಾಳು ಹುಣ್ಣಿಮೆ ಬಗ್ಗೆ ಮಾತಾಡಬೇಕು ಅಂತೇಳ್ಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ. ಫಸ್ಟ್ 4 ಮಿನಿಟ್ಸ್ ಬಂದುಬಿಟ್ಟು ತರಳಬಾಳು ಮಠ ಏನಿದೆ ಅಲ್ಲ ಸಿರಿಗೆರೆಯಲ್ಲಿ, ಅದ್ರ ಬಗ್ಗೆ ಮಾತಾಡ್ತೀನಿ. ನೆಕ್ಸ್ಟ್ 4 ಮಿನಿಟ್ಸ್ ಬಂದುಬಿಟ್ಟು ತರಳಬಾಳು ಹುಣ್ಣಿಮೆ ಯಾಕೆ ಆಚರಿಸಿದ್ದಾರೆ ಅಂತೇಳ್ಬಿಟ್ಟು ಅದ್ರ ಬಗ್ಗೆ ಮಾತಾಡ್ತೀನಿ. ಆದರೆ ಅದ್ರ ಪರ್ಪಸ್ ಏನು, ತರಳಬಾಳು ಹುಣ್ಣಿಮೆದು ಏನಕ್ಕೆ ಆಚರಿಸ್ತಾರೆ ಅದ್ರ ಬಗ್ಗೆ ನೆಕ್ಸ್ಟ್ 4 ಮಿನಿಟ್ಸ್ ಮಾತಾಡ್ತೀನಿ. ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡೋಣ ಹೇಗೆ ಮಾಡ್ತಾರೆ ಅಂತ. ಲೆಟ್ಸ್ ಗೋ. ಓಕೆ ಗೈಸ್, ಈಗ ನಾನು ಸಿರಿಗೆರೆಯ ಶ್ರೀ ಜಗದ್ಗುರು ತರಳಬಾಳು ಮಠದಲ್ಲಿದ್ದೀನಿ. ಈ ಮಠ ಹೇಗೆ ಬಂತು, ಯಾವ ರೀತಿ ತರಳಬಾಳು ಅಂತ ಹೆಸರು ಬಂತು ಅಂತೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಹಾಗೆ ಮಠ ಹೇಗಿದೆ ಅಂತೇಳ್ಬಿಟ್ಟು ತೋರಿಸ್ತೀನಿ. ಬನ್ನಿ ಹೋಗೋಣ. ನೀವು ಫಸ್ಟಿಗೆ ಈಗ ಹೋಗ್ತಾನೆ ನೋಡ್ಬೋದು, ಎದುರುಗಡೆ ಒಂದು ದೊಡ್ಡ ಆರ್ಚ್ ಥರ ಒಂದು ದೊಡ್ಡ ಮಠ ಥರ ಕಾಣಿಸುತ್ತೆ. ಹಾಗೆ ನೀವು ಇಲ್ಲಿ ನೋಡಿದ್ರೆ ಮರಳು ಸಿದ್ದಯ್ಯ ಅವ್ರದ್ದು ಒಂದು ಸ್ಟ್ಯಾಚ್ಯೂ ಇದೆ, ನೀವು ನೋಡ್ಬೋದು. ಬನ್ನಿ ಒಳಗಡೆ ಹೋಗೋಣ. ಗೈಸ್, ಈ ಮಠನ ಫೌಂಡ್ ಮಾಡಿದ್ದು ಇವರೇ, ಶ್ರೀ ಗುರು ಮರಳ ಸಿದ್ದೇಶ್ವರ ಅಂತೇಳ್ಬಿಟ್ಟು ಇವ್ರ ಹೆಸರು, ಮರಳ ಸಿದ್ದಯ್ಯ ಅಂತೇಳ್ಬಿಟ್ಟು ಇವ್ರ ಹೆಸರು. ಇವರು 12ನೇ ಶತಮಾನದಲ್ಲಿ ಈ ಮಠನ ಸ್ಟಾರ್ಟ್ ಮಾಡಿದರು. ಈ ತರಳಬಾಳು ಹೆಸರು ಹೆಂಗೆ ಬಂತು ಅಂತಂತಂದರೆ, ತರಳಬಾಳು ಅನ್ನೋದಕ್ಕೆ ಇವರು ಅವರೊಬ್ಬ ವಾರಸುದಾರ. ಈ ವಾರಸುದಾರಕ್ಕೆ ಇವರು ತರಳಬಾಳು ಅಂತೇಳ್ಬಿಟ್ಟು ಆಶೀರ್ವಾದ ಮಾಡ್ತಾರೆ. ಆ ತರಳಬಾಳು ಅಂದರೆ 100 ವರ್ಷ ಸುಖವಾಗಿರು ಅಂತೇಳ್ಬಿಟ್ಟು, ಹಾಗಾಗಿ ಈ ತರಳಬಾಳು ಅಂತೇಳ್ಬಿಟ್ಟು ಹೆಸರು ಬಂತು. ಬನ್ನಿ ಹಾಗೆ ಮಠ ಯಾಕೆ ಕಟ್ಟಿದ್ದಾರೆ ಅಂತೇಳ್ಬಿಟ್ಟು ಬನ್ನಿ ಒಳಗಡೆ ಹೋಗೋಣ. ಹಿಸ್ಟ್ರಿ ಹೆಂಗೆ ಇದೆ ಅಂತೇಳ್ಬಿಟ್ಟು ಸ್ವಲ್ಪ ತಿಳ್ಕೊಳ್ಳೋಣ. ಬನ್ನಿ ಗೈಸ್, ಲೆಟ್ಸ್ ಗೋ. ಗೈಸ್, ಇದು ಬಂದ್ಬಿಟ್ಟು ಆಗಿನ ಕಾಲದಲ್ಲಿ ಪೀಠಾಧೀಶ್ವರಾಗಿರ್ತಾರಲ್ಲ ಅವ್ರದ್ದು ಗದ್ಗೆ ಇದು. ಹಾಗೆ ಇನ್ನೊಬ್ಬರ ಗದ್ಗೆನೂ ಇದೆ ಇಲ್ಲಿ ಮೇಲೆ ಹೆಸರಿದೆ, ನೀವು ನೋಡ್ಬೋದು. ಇಲ್ಲೂ ಕೂಡ ಅವ್ರದ್ದಿದೆ. ತರಳಬಾಳು ಅವ್ರದ್ದು 169 ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಇದ್ದಾವೆ. ಎಲ್ಲ ಊರಲ್ಲೂ ಕೂಡ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಇದ್ದಾವೆ. ಪ್ರತಿ ವರ್ಷ 40,000 ಜನ ಸ್ಟೂಡೆಂಟ್ಸು ಇಲ್ಲಿಂದ ಎಜುಕೇಷನ್ ಪಡ್ಕೊಂಬಿಟ್ಟು ಪಾಸ್ ಔಟ್ ಆಗ್ತಾರೆ. ಹಾಗೆ 6,000 ಜನಕ್ಕೆ ಇವರು ಪ್ರತಿ ವರ್ಷ ಫ್ರೀಯಾಗಿ ಊಟ ಹಾಗೆ ಮತ್ತು ಲಾಡ್ಜಿಂಗ್ ಕೊಡ್ತಾರೆ. ಇಲ್ಲೇ ಊಟ ಮಾಡ್ಕೊಂಬಿಟ್ಟು ಇಲ್ಲೇ ವಿದ್ಯಾಭ್ಯಾಸವನ್ನು ಮಾಡ್ಕೊಂಬಿಟ್ಟು ಪ್ರತಿ ವರ್ಷ 6,000 ಜನ ವಿದ್ಯಾರ್ಥಿಗಳು ಇಲ್ಲಿಂದ ಪಾಸ್ ಔಟ್ ಆಗ್ತಾರೆ. ಬನ್ನಿ ಈಗ ಈ ಮಠದ ಹಿಸ್ಟ್ರಿ ಹೇಗಿತ್ತು ಅಂತೇಳ್ಬಿಟ್ಟು ತಿಳ್ಕೊಳ್ಳೋಣ. ಗೈಸ್, ಇದು ಇಲ್ಲಿ ನೋಡ್ಬೋದು. ನೆಕ್ಸ್ಟು ಪೀಠಾಧೀಶ್ವರ ಯಾರಾಗ್ತಾರೋ ಅವ್ರನ್ನ ಅಲ್ಲಿ ಕೂರಿಸ್ಬಿಟ್ಟು ಪಟ್ಟಾಭಿಷೇಕ ಮಾಡ್ತಾರೆ. ಹಾಗೆ ಬೆಳ್ಳಿದೆಲ್ಲ ಪೂರ್ತಿ ಕಂಪ್ಲೀಟಾಗಿದೆ. ನೀವೇನು ನೋಡ್ತಿದ್ದೀರಲ್ಲ, ಇದು ಬೆಳ್ಳಿದು. ಹಾಗೆ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ತರಳಬಾಳು ಆಗಿ ಸ್ಟಾರ್ಟ್ ಆಯಿತು ಅಂತೇಳ್ಬಿಟ್ಟು ಪ್ರತಿಯೊಂದು ಇಲ್ಲಿದೆ. ಬನ್ನಿ, ಮರಳು ಸಿದ್ಧಿಯವರು ನೋಡ್ರಿ ಇವರು. ಹಾಗೆ ಇವರು ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇರೋದು. ಗಾಯ್ಸ್, ಇದು ಐಕ್ಯ ಮಂಟಪ ಅಂತೇಳ್ಬಿಟ್ಟು ಬನ್ನಿ ಒಳಗಡೆ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇಲ್ಲಿ ಒಬ್ಬ ಶಿವಶರಣರು ಜೀವಂತ ಸಮಾಧಿ ಆಗಿದ್ದು, ಅದಕ್ಕೆ ಕೆಳಗಡೆ ಒಂದು ಸ್ಟ್ಯಾಚ್ಯೂ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ಬನ್ನಿ ಒಳಗಡೆ ಹೋಗೋಣ. ನೋಡ್ಬೋದು, ಬ್ಯೂಟಿಫುಲ್ಲಾಗಿ ಎಲ್ಲ ಕೆತ್ತನೆ ಮಾಡಿದ್ದಾರೆ. ಗೈಸ್, ಇದು ನೋಡ್ಬೋದು ಹೆಂಗೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತೇಳ್ಬಿಟ್ಟು. ಕೆಳಗಡೆ ಇರೋದು ಸ್ವಾಮೀಜಿಗಳ ಐಕ್ಯ ಆಗಿರೋದು, ಅಂದರೆ ಜೀವಂತ ಸಮಾಧಿ ಆಗಿರೋದು. ಬನ್ನಿ ನೋಡೋಣ ಯಾವ ರೀತಿ. ಫುಲ್ ಪೀಸ್ ಆಗಿದೆ, ಫುಲ್ ಮೆಡಿಟೇಷನ್ ಮಾಡ್ಬೋದು ಇಲ್ಲಿ ಬಂದು ಕೂತ್ಕೊಂಡು. ಗೈಸ್, ನಾವೀಗಿರೋದು ಶಾಂತಿವನದಲ್ಲಿ. ಇಲ್ಲೇ 21ನೇ ಮಠಾಧೀಶರು ಇರೋದು. ಅವರೇ ಡಾಕ್ಟರ್ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು. ಅವರು ಬನಾರಸ್ ಹಿಂದೂ ಯೂನಿವರ್ಸಿಟಿಯಿಂದ PhD ತೊಗೊಂಡಿದ್ದಾರೆ. ಬನ್ನಿ ಹಾಗೆ ಈಗ ಯಾವ ರೀತಿ ಇದೆ ಶಾಂತಿವನ ಅಂತೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಈ ಹುಡುಗನೇ ಮಠದಲ್ಲಿ ಫ್ರೀಯಾಗಿ ಎಜುಕೇಷನ್ ತಗೊಂತಿದ್ದಾನೆ, ಅವನಿಗೆ ಗೈಡ್ ಮಾಡ್ತಾ ಇದ್ದಾನೆ. ಇಲ್ಲಿ ಬನ್ನಿ, ಅಲ್ಲಿ ತೋರಿಸ್ತೀನಿ ಅಂತೇಳ್ಬಿಟ್ಟು ಬನ್ನಿ ನೋಡೋಣ. ಇಲ್ಲೇ 21ನೇ ಜಗದ್ಗುರುಗಳು ಸ್ಟೇ ಆಗೋದು, ವಾಸಿಸೋದು. ಹಾಗೆ ಇಲ್ಲೆಲ್ಲ ಏನೋ ಜಿಂಕೆಗಳು, ಪ್ರತಿಯೊಂದು ಕಾರ್ಗಳೆಲ್ಲ ನಿಂತಿದ್ದಾವೆ, ನೀವು ನೋಡ್ಬೋದು. ಗೈಸ್, ಇದು ಚವರ್ಲೆಟ್ ಕಾರ್ ನೋಡ್ರಿ ಸ್ವಾಮೀಜಿದು. ಹೀಗೆ ಫುಲ್ಲು ಓಲ್ಡ್ ಮಾಡಲ್ಲ.
ಕ್ರೇಜಿ ಆಗಿದೆ ನೋಡೋದಕ್ಕೆ. ಚವರ್ಲೆಟ್ ಕಾರು ನೋಡಿ ಹೆಂಗಿದೆ, ರನ್ನಿಂಗ್ ಕಂಡೀಷನಲ್ಲಿದೆ ಅಂತ ಹೇಳ್ತಿದ್ದಾರೆ ಹುಡುಗರು. ಗೈಸ್ ಇದಿಷ್ಟು ಮಟ್ಟದ್ದಾಗಿತ್ತು. ಈಗ ತರಳಬಾಳು ಹುಣ್ಣಿಮೆ ಬಗ್ಗೆ ತಿಳ್ಕೊಳ್ಳೋಣ. ಗೈಸ್ ಈಗ ನಾವು ತರಳಬಾಳು ಹುಣ್ಣಿಮೆ ಮಹೋತ್ಸವದಲ್ಲಿದ್ದೀವಿ. ಪ್ರತಿ ವರ್ಷ ಮಹಾಸುದ ಸಪ್ತಮಿಯಿಂದ ಹುಣ್ಣಿಮೆ ತನಕ 9 ದಿವಸ ಈ ಹುಣ್ಣಿಮೆಯನ್ನು ಆಚರಿಸ್ತಾರೆ. ಈ ಹುಣ್ಣಿಮೆಯ ಪರ್ಪಸ್ ಏನು ಅಂತಬಿಟ್ಟು ಇಲ್ಲೊಂದು ಸ್ವಲ್ಪ ಜನಗಳಿಗೆ ಕೇಳೋಣ, ಅವ್ರೇನಂತೇಳಿ ಅಂತಬಿಟ್ಟು ನೋಡೋಣ. ಬನ್ನಿ ಹೋಗೋಣ. ಗೈಸ್ ಇದು ತರಳಬಾಳು ಹುಣ್ಣಿಮೆ ಮುಂದಿರೋ ಸೆಟ್ಟು. ನೀವು ನೋಡ್ಬೋದು ತರಳಬಾಳು ಹುಣ್ಣಿಮೆ ಮುಂದಿರೋ ಸೆಟ್ಟು ಅವ್ರ ಮಠ ಹೇಗಿದೆನೋ ಅದೇ ರೀತಿ ಇದೆ. ಪ್ರತಿ ವರ್ಷವೂ ಕೂಡ ಈ ಸೆಟ್ಟು ಇದೇ ರೀತಿ ಇರುತ್ತೆ. ಹಾಗೆ ಈ ಮಠದನ್ನು ಇಷ್ಟೊಂದು ಸೆಲೆಬ್ರೇಷನ್ ಮಾಡೋಕ್ಕೆ ನೋಡ್ಬೋದು ನೀವು ಎಷ್ಟು ಜನ ಸೇರಿದ್ದಾರೆ ಅಂತಬಿಟ್ಟು. ಇಷ್ಟು ಜನ ಹೆಂಗೆ ಸೇರ್ತಾರೆ, ಇಲ್ಲಿಂದ ದುಡ್ಡು ಬರುತ್ತೆ ಅಂತಂತಂದರೆ ಪ್ರತಿ ವರ್ಷ ಎಲ್ಲಿ ಮಳೆ ಮತ್ತು ಬೆಳೆ ಚೆನ್ನಾಗಾಗುತ್ತೋ ಆ ಊರಲ್ಲಿ ಎಲ್ಲ ದುಡ್ಡೆತ್ಬಿಟ್ಟು ಆ ಜನಗಳ ದುಡ್ಡಿಂದನೇ ಈ ಆಚರಣೆಯನ್ನು ಮಾಡೋದು 9 ದಿವಸಗಳ ಕಾಲ. ಬನ್ನಿ ಹಾಗೆ ಮುಂದ್ಗಡೆ ಹೋಗೋಣ. ಗೈಸ್ ಈಗ ತರಳಬಾಳು ಹುಣ್ಣಿಮೆಯಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಈಗ ಜೊತೆ ಆಗಿದ್ದೀವಿ ನಾವು. ನೀವು ನೋಡ್ಬೋದು ಅಲ್ಲಿ ತರಳಬಾಳು ಹುಣ್ಣಿಮೆ ಸೆಟ್ ಇದೆ. ಹಾಗೆ ನಾವಿಲ್ಲೆಲ್ಲ ರೌಂಡ್ಸ್ ಹೊಡಿತಾ ಇದ್ದೀವಿ ತರಳಬಾಳು ಹುಣ್ಣಿಮೆಯಲ್ಲಿ ಏನೇನಿದೆ ಅಂತಬಿಟ್ಟು ನೋಡೋದಕ್ಕೆ. ತರಳಬಾಳು ಹುಣ್ಣಿಮೆ ಏನಕ್ಕೆ ಮಾಡ್ತಾರೆ ಅಂತಬಿಟ್ಟು ನಾನು ಸಂದೇಶ ಕೇಳ್ತೀನಿ, ಅವನು ಏನು ಹೇಳ್ತಾನೆ ಅಂತಬಿಟ್ಟು ಕೇಳೋಣ. ಸಂದೇಶ ಏನಕ್ಕೆ ತರಳಬಾಳು ಹುಣ್ಣಿಮೆ ಮಾಡ್ತಾರೆ? ತರಳಬಾಳು ಹುಣ್ಣಿಮೆ ಅನ್ನೋದು ಒಂದು ಶ್ರೇಷ್ಠವಾದ ಹುಣ್ಣಿಮೆ. ಈ ಹುಣ್ಣಿಮೆಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಲೈಕ್ ಮಳೆ ಗಿಳೆ ಬೆಳೆ ಎಲ್ಲ ಚೆನ್ನಾಗಿರ್ತದೆ. ಸೊ ಹಂಗಾಗಿ ನಮ್ಮ ಗುರುಗಳ ಆಶ್ರಯದಿಂದ ಈ ಒಂದು ತರಳಬಾಳು ಹುಣ್ಣಿಮೆ ಅಂತ ಹೇಳಿ ಆಚರಿಸ್ಕೊಂತೀವಿ. ಗೈಸ್ ಆ್ಯಕ್ಚುಲಿ ಪರ್ಪಸ್ ಏನಪ್ಪ ತರಳಬಾಳು ಹುಣ್ಣಿಮೆದು ಅಂತಂತಂದರೆ ಬೇರೆ ಬೇರೆ ರೀತಿಯಾಗಿ ಎಲ್ಲ ಜಾತಿಗಳನ್ನ ಡಿವೈಡ್ ಮಾಡಿದ್ದಾರೆ. ಬಟ್ ಈಗ ಆ ಜಾತಿಗಳನ್ನೆಲ್ಲ ತೆಗೆದುಬಿಟ್ಟು ಎಲ್ಲರೂ ಮನುಷ್ಯತ್ವದಿಂದ ಬಾಳೋಣ ಅಂತಬಿಟ್ಟು ಒಂದು ಉದ್ದೇಶದಿಂದ ಪ್ರತಿ ವರ್ಷ ಈ ಹುಣ್ಣಿಮೆಯನ್ನು ಮಾಡೋದು. ಹಾಗೆ ಕೃಷಿ ಮೇಳಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಕೃಷಿ ಮೇಳದಲ್ಲಿ ಯಾವ ರೀತಿ ಇದೆ ಅಂತಬಿಟ್ಟು ತೋರಿಸ್ತೀನಿ ನಿಮಗೆ. ಗೈಸ್ ಇದು ಸಿರಿಗೆರೆಯ ಸಂಸ್ಥೆಗೆ ಸೇರೋ ರಾಣೆಬೆನ್ನೂರು ಇಂಜಿನಿಯರಿಂಗ್ ಕಾಲೇಜು. ಎಷ್ಟು ನೀಟಾಗಿ 3D ಮಾಡೆಲಿಂಗ್ ಮಾಡಿ ತೋರಿಸಿದ್ದಾರೆ ನೀವು ನೋಡ್ಬೋದು. ಹಾಗೆ ಇಲ್ಲಿ ಭರಮಸಾಗರ ಕೆರೆಗೆ ನೀರು ಬರ್ತಿದೆಯಲ್ಲ ಅದು ಯಾವ ರೀತಿ ಬರ್ತದೆ ಅಂತಬಿಟ್ಟು ಮ್ಯಾಪಲ್ಲಿ ತೋರಿಸಿದ್ದಾರೆ. ಹಾಗೆ ಇಲ್ಲಿ ಸಮಗ್ರ ಕೃಷಿಯನ್ನು ರೈತ ಹೇಗೆ ಮಾಡಬಹುದು ಅಂತಬಿಟ್ಟು ತೋರಿಸಿದ್ದಾರೆ. 1 ಎಕರೆ ಜಾಗ ಅಥವಾ ನಿಮ್ಗೆ ಎಷ್ಟು ಎಕರೆ ಜಾಗ ಇದೆಯೋ ಅಷ್ಟು ಎಕರೆ ಜಾಗದಲ್ಲಿ ಗಿಡನೂ ಬೆಳ್ಕೊಂಡು ಹಸು ಸಾಕಾಣಿಕೆ, ಮೀನು ಸಾಕಾಣಿಕೆ ಹಾಗೆ ಕೋಳಿ ಸಾಕಾಣಿಕೆಯನ್ನು ಮಾಡ್ಬೋದು ಅಂತಬಿಟ್ಟು ನೀಟಾಗಿ 3D ಮಾಡಲಲ್ಲಿ ತೋರಿಸಿದ್ದಾರೆ. ಎಲ್ಲ ರೈತರು ಕೂಡ ಈ ರೀತಿಯಾಗಿ ಬೆಳ್ಕೊಂಡ್ರೆ ಅವರ ಆದಾಯನೂ ಹೆಚ್ಚಿಸುತ್ತೆ. ಇಲ್ಲಿ ಔಷಧಿನ ಹೇಗೆ ಡ್ರೋನಿಂದ ಸ್ಪ್ರೇ ಮಾಡೋದು ಅಂತಬಿಟ್ಟು ಡ್ರೋನ್ಸ್ ಕೂಡ ಇಟ್ಟಿದ್ದಾರೆ. ಎಲ್ಲ ರೈತರು ಇದನ್ನು ಯೂಸ್ ಮಾಡ್ಬೋದು. ಒನಕೆ ಓಬವ್ವ ಮಹಾದ್ವಾರ, ಅದು ಬಿಚ್ಚುಗತ್ತಿ ಭರಮಣ್ಣ ನಾಯಕರ ಮಹಾಮಂಟಪ, ಚಿನ್ಮಲಾದ್ರಿ ಗುರು ರೇವಣ ಮರುಳಸಿದ್ದರ ಮಹಾವೇದಿಕೆ ಇರುತ್ತೆ ಇಲ್ಲಿ. ಗೈಸ್ ಈಗ ನಾವು ಫುಡ್ ಸ್ಟಾಲ್ ಹತ್ರ ಬಂದಿದ್ದೀವಿ. ಎಲ್ಲ ರೀತಿಯಾದ ಸ್ಟಾಲ್ಸ್ ಇದ್ದಾವೆ. ಖಾರ ಮಂಡಕ್ಕಿಯಿಂದ ಹಿಡಿದು ರೊಟ್ಟಿ ಊಟ, ಚಪಾತಿ ಊಟ, ಪ್ರತಿಯೊಂದು ಊಟನೂ ಸಿಗುತ್ತೆ. ಬಟ್ ನಾನ್ ವೆಜ್ ಏನೂ ಸಿಗೋಲ್ಲ, ಮೊಟ್ಟೆ ಐಟಮ್ ಕೂಡ ಏನೂ ಸಿಗೋಲ್ಲ. ಎಲ್ಲ ಐಟಮ್ಗಳು ಸಿಗ್ತವೆ. ಎಲ್ಲರೂ ಬಂದುಬಿಟ್ಟು ಇನ್ನು 12th ತನಕ ಇರುತ್ತೆ. ಬಂದುಬಿಟ್ಟು ಈ ಪ್ರೋಗ್ರಾಮ್ನ ಸಕ್ಸಸ್ ಮಾಡಬೇಕು ಅಂತ ಕೇಳ್ಕೊತ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಾನು ಭಾವಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಗೈಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.